ನಮ್ಮ ಬೆಂಗಳೂರಿನ ಇನ್ನೊಂದು ಸ್ವಾದಿಷ್ಟಭರಿತ ಜಾಗಕ್ಕೆ ನಿಮ್ಗೆಲ್ಲರಿಗೂ ನಮಸ್ತೆ ಹೇಳ್ತಾ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೆಂಗಳೂರು ತನ್ನ ಟ್ರಾಫಿಕ್ ಜಾಮಿಂದ ಇಡೀ ದೇಶದಲ್ಲಿ ಎಷ್ಟು ಫೇಮಸ್ ಇದೆಯೋ ಅಷ್ಟೇ ಫೇಮಸ್ ಇಲ್ಲಿನ ವೆರೈಟೀಸ್ ಆಫ್ ಫುಡ್. ಸೊ ಇವತ್ತು ನಾವು ಹೋಗ್ತಿರೋ ಈ ಒಂದು ವಿಶಿಷ್ಟವಾದಂತಹ ಜಾಗ ಈ ಓಡ್ತಿರೋ ಬ್ಯುಸಿ ಬೆಂಗಳೂರನ್ನ ಮತ್ತಷ್ಟು ವಿಶೇಷ ಮಾಡುವಂತಹ ವೈವಿಧ್ಯಮಯ ಆಹಾರ ಪದಾರ್ಥನ ಸರ್ವ್ ಮಾಡ್ತಾ ಬರ್ತಾ ಇದೆ. ಇಲ್ಲಿ ಸಿಗೋ ದೋಸೆ, ಇಡ್ಲಿ, ವಡ ಮತ್ತು ಅಕ್ಕಿ ರೊಟ್ಟಿ ತುಂಬಾ ಅಥೆಂಟಿಕ್ ಅಂತ ಹೇಳ್ತಾರೆ. ನಾವಿವತ್ತು ಅದರ ವಿಶಿಷ್ಟತೆಯ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ತಮಗೆಲ್ಲರಿಗೂ ತಡ ಮಾಡದೆ ಸ್ವಾಗತ. ಚಟ್ನಿ ಆಲೂ ಪರೋಟ. ಬನ್ನಿ ಈಗ ಒಂದೊಂದೇ ತಿನ್ನೋಣ, ಯಾವ ಥರ ಇರುತ್ತೆ ತಿಳ್ಕೊಳ್ಳೋಣ. ನಮಸ್ತೆ ಹೋಟೆಲಲ್ಲಿ ಹಾಕಿ ನಮ್ಮ ಮೊದಲು ನೋಡಿರ್ತೀರಾ ಸರ್. ನೀವು ಬನ್ನಿ ಸರ್. ರವಿ ಅಂತ ಹೇಳಿ ನಮ್ಮ ಸ್ನೇಹಿತರು, ಹಾಗೆ ಇನ್ನೊಬ್ರು ನಮ್ಮ ಬ್ರದರ್ ಕೂಡ ಬಂದಿದ್ದಾರೆ. ಒಳಗಡೆ ಹೋಗೋಣ. ಹಸಿದ ಹೊಟ್ಟೆಗೆ ಮೇನ್ ಏನು ಬೇಕಾಗಿರುತ್ತೆ? ರುಚಿಯಾಗಿರೋ ಊಟ ಮತ್ತು ಪ್ರೀತಿಯ ಮಾತು. ಅದನ್ನೇ ಮೋಸ್ಟ್ಲಿ ಬಂದಿರೋ ಅತಿಥಿಗಳು ವರ್ಷಗಟ್ಟಲೆ ನೆನಪಿಟ್ಕೊತಾರೆ. ಮತ್ತು ಅದ್ರ ಜೊತೆಗೆ ಬಿಸಿ ಬಿಸಿ ಚಾಯ್ ಮತ್ತು ಹರಟೆ ಹೊಡೆಯೋಕ್ಕೆ ಒಂದಷ್ಟು ಜಾಗ. ನಮಗೆ ಮೊದಲಿಗೆ ಕಾಣಿಸಿದ್ದು ಬಿಸಿ ಬಿಸಿ ಎಣ್ಣೆಯಲ್ಲಿ ಬೇಯ್ತಾ ಇರೋ ಪೂರಿ ಮತ್ತು ವಡೆ. ಆ್ಯಕ್ಚುಲಿ ಇಲ್ಲಿನ ಸ್ಪೆಷಾಲಿಟಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ನನಗೆ ತುಂಬಾ ಫೇವ್ರೇಟ್. ರೆಡಿ ಆಗ್ತಾ ಇದೆ ಪ್ಲೇನ್ ದೋಸೆ. ಈ ಕಡೆ ಪ್ಲೇನ್ ದೋಸೆ ರೆಡಿ ಆಗ್ತಾ ಇದೆ. ಆದರೆ ನಾವು ಈ ಕಿಚನ್ಗೆ ಲಗ್ಗೆ ಇಟ್ಟಾಗ ಆಶ್ಚರ್ಯ ಆಗಿದ್ದು, ಇಷ್ಟು ಬ್ಯುಸಿ ಕಿಚನಲ್ಲೂ ಇಷ್ಟೊಂದು ಪ್ರಾಪರ್ಲಿ ಆರ್ಗನೈಸ್ಡ್ ಆ್ಯಂಡ್ ಕ್ಲೀನ್ ಸ್ಪೇಸ್ ನೋಡಿ. ಹಾಂ, ಮುಂದೆ ನೋಡ್ಬೋದು ಪರೋಟ ಸೆಕ್ಷನ್ ಮತ್ತು ದೋಸೆ ಸೆಕ್ಷನ್. ನಾನು ನನ್ನ ಫೇವ್ರೆಟ್ ಸೆಕ್ಷನ್ ಇಡ್ಲಿ ಸೆಕ್ಷನ್ ಆಗಿದ್ದೀನಿ. ಬಿಸಿ ಇಡ್ಲಿ ರೆಡಿ ಆಗ್ತಾ ಇದೆ. ಬಿಸಿ ಇಡ್ಲಿನ ಘಮ ಪರಿಮಳ ಮೂಗಿಗೆ ತುದಿಯಲ್ಲಿ ಬರ್ತಿದ್ದಂಗೆ ಬಾಯಿಯಲ್ಲಿ ನೀರು ಬರ್ತಿತ್ತು. ಅಡುಗೆ ಮನೆ ಅಂದರೆ ಅಥವಾ ಒಂದು ಕಿಚನ್ ಬರೀ ಕಿಚನ್ ಅಂತ ಕರೆದ್ರೆ ತಪ್ಪಾಗುತ್ತೆ. ನನ್ನ ಪ್ರಕಾರ ಅದು ಒಂದು ಕಲಾತ್ಮಕ ಕೆಲಸ ನಡೆಯೋ ವಿಶಿಷ್ಟ ಜಾಗ. ಅದಕ್ಕೆ ತಕ್ಕಂತೆ ಅಲ್ಲಿ ತಯಾರಾಗ್ತಿದ್ದ ಪ್ರತಿಯೊಂದು ಐಟಮ್ಸ್ ಕೂಡ ತಮ್ಮ ಸೌಂದರ್ಯದ ಜೊತೆಗೆ ತಿಂದವರ ಮನಸ್ಸಲ್ಲಿ ಖುಷಿ ಆ್ಯಂಡ್ ತೃಪ್ತಿನ ಮೂಟಕ್ಕೆ ತಯಾರಾಗ್ತಾ ಇತ್ತು. ಬಿಸಿ ಗರಂ ದೋಸೆ ಆಗ್ತದೆ, ಮಸಾಲ ದೋಸೆ. ಇಷ್ಟೊಂದು ದೋಸೆ ಹೀಗಿದೆ, ಇಷ್ಟೊಂದು ದೋಸೆ ನಮ್ಮ ಕೈಲಿದೆ ಅಲ್ಲ, ಅದು ಸಖತ್ತು ಖುಷಿ ಇದೆ. ಆ್ಯಕ್ಚುಲಿ ಆ ಒಂದು ದೋಸೆ ವಾಸನೆ ಬರ್ತಾ ಇದೆ ವಾಸನೆ. ಈ ದೋಸೆನ ಇವಾಗ ಚಟ್ನಿ ಜೊತೆಗೆ ಒಂದು ಸರ್ವ್ ಮಾಡ್ತಾರೆ. ನಾವು ಕೂಡ ದೋಸೆ ಟೇಸ್ಟ್ ಮಾಡೋಣ. ಹಾಗೆ ರವಿಕುಮಾರ್ ಅಂತ. ನಾನು ಒಂದು 6-7 ಮಂತಿಂದ ಬರ್ತಾ ಇದ್ದೀನಿ. ಏನು ಇಷ್ಟ ಆಗುತ್ತೆ ಸರ್ ನಿಮಗೆ? ನನಗೆ ಅಕ್ಕಿ ರೊಟ್ಟಿ ಮತ್ತು ಪನ್ನೀರ್ ಇದು ರೊಟ್ಟಿ, ಅದು ತುಂಬ ಇಷ್ಟ ಆಗುತ್ತೆ. ಚಟ್ನಿ ಅದು ಕಾಂಬಿನೇಷನ್, ಇದು ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಬರುವಾಗೆಲ್ಲ ಫ್ಯಾಮಿಲಿ ಎಲ್ಲ ಬಂದ್ರೇನು ಅದೇ ತಗೊಳ್ಳೋದು ಜಾಸ್ತಿ. ಫ್ಯಾಮಿಲಿ ಬರ್ತೀವಿ. ಪ್ರೈಸ್ ಎಲ್ಲ ಪರವಾಗಿಲ್ಲ ಸರ್, ನಾರ್ಮಲ್ ಆಗಿರುತ್ತೆ. ಅಷ್ಟೊಂದೇನು ರೇಟ್ ಏನಿಲ್ಲ. ಪ್ರೈಸ್ ಎಲ್ಲ ಪರವಾಗಿಲ್ಲ, ನಾರ್ಮಲ್ ಆಗಿರುತ್ತೆ. ನೀವು ಬಂದಾಗ ರೆಗ್ಯುಲರ್ ಜಾಸ್ತಿ ಏನು ತಿಂತೀರಾ? ನಾನು ತಿನ್ನೋದು ಇಡ್ಲಿ ವಡ ಪ್ಲಸ್ ಅಕ್ಕಿ ರೊಟ್ಟಿ, ಮಸಾಲ ದೋಸೆ. ಸೊ ಇವಾಗ ನಾವು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ನ ಆರ್ಡ್ರ್ ಮಾಡ್ತಾ ಇದ್ದೀವಿ. ಇಡ್ಲಿ, ವಡ ಮತ್ತು ಮಸಾಲೆ ದೋಸೆ ಮತ್ತು ಆಲೂ ಪರೋಟ, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿಬೇಳೆ ಬಾತು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ತುಂಬಾ ವೆರೈಟೀಸ್ ಇದೆ ಇಲ್ಲಿ ಮೆನುಲಿ. ಸೊ ತುಂಬಾ ವೆರೈಟೀಸ್ ಇದೆ ಮೆನುಲಿ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರೈಸ್ ಕೂಡ ತುಂಬಾ ನಾಮಿನಲ್ ಆಗಿದೆ. ಇಟ್ಸ್ ನಾಟ್ ಟು ಎಕ್ಸ್ಪೆನ್ಸಿವ್. ಇಲ್ಲಿ ಎನಿವನ್ ಕ್ಯಾನ್ ಚೂಸ್ ಆಸ್ ಎವ್ರಿಡೇ ಬ್ರೇಕ್ಫಾಸ್ಟ್ ಸ್ಪಾಟ್ಸ್. ಸೊ ಹಾಗೆ ಇಲ್ಲಿ ಮಧ್ಯಾಹ್ನ ಲಂಚ್ಗಲ್ಲಿ ಕೂಡ ಲಂಚ್ ಆಪ್ಷನ್ಸ್ ಕೂಡ ಇದೆ. ಮತ್ತು ಈ ಕಡೆ ನೋಡಿದ್ರೆ ಬೇವರೇಜಸ್ ಆಪ್ಷನ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಇವಾಗ ನೋಡೋಣ, ಆರ್ಡರ್ ಮಾಡಿದ್ದೀವಿ ಏನೇನೆಲ್ಲ ಆಗಿರುತ್ತೆ, ಯಾವ್ಯಾವ ಇರುತ್ತೆ ಟೇಸ್ಟ್ ಅಂತ ನೋಡೋಣ.
ನಮ್ಮ ಹತ್ರ ಮಸಾಲ ದೋಸೆ ಬಂದಿದೆ, ಬಿಸಿ ಬಿಸಿ ಮಸಾಲ ದೋಸೆ. ಒಳಗಡೆ ಟೆಕ್ಸ್ಚರ್ ಎಲ್ಲ ಸಖತ್ತು. ಒಳಗಡೆ ನೋಡ್ತಾ ಇರ್ಬೋದು ಯಾವ ಥರ ಟೆಕ್ಸ್ಚರ್ ಕಾಣಿಸ್ತಾ ಇದೆ ಅಂತೇಳಿ. ಸೊ ಮಸಾಲೆನೇ ಹಾಕಿದ್ದಾರೆ, ಸ್ವಲ್ಪ ಕ್ರಿಸ್ಪಿ ಇದೆ. ಆಮೇಲೆ ಪಲ್ಯ ನೋಡಿ ಫುಲ್ಲಿ ಮೆಲ್ಟ್ ಆಗಿದೆ ಪಲ್ಯ, ವಿಚ್ ಮೀನ್ಸ್ ಆ್ಯಕ್ಚುಲಿ ತಿನ್ನುವಾಗ ಬಾಯಿಗೆ ತುಂಬಾ ಹದವಾಗಿ ಚಟ್ನಿನೂ ಇದೆ. ಜೊತೆಗೆ ಚಟ್ನಿ ಫ್ರೆಶ್ಲಿ ಪ್ರಿಪೇರ್ಡ್ ಚಟ್ನಿ, ಎವ್ರಿ 2 ಅವರ್ಸ್ಗೆ ಫ್ರೆಶಾಗಿ ಪ್ರಿಪೇರ್ ಮಾಡ್ತಾರೆ ಚಟ್ನಿನ ಆ್ಯಕ್ಚುಲಿ ಇಲ್ಲಿರೋರು. ಸೊ ಅದಲ್ದಲೇ ಇಡ್ಲಿ ಇದೆ ಮತ್ತು ವಡೆ ಇದೆ. ಅದಾದಮೇಲೆ ಈ ಕಡೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಇದೆ. ಸೊ ಅದಕ್ಕೆ ಚಟ್ನಿ ಮತ್ತು ಸಾಗು ಕೊಟ್ಟಿದ್ದಾರೆ. ಸೊ ಸೇಮ್. ಮತ್ತು ನಾವು ಅದಲ್ಲದೆ ಪನ್ನೀರ್ ಪರೋಟ ಕೂಡ ತೊಗೊಂಡಿದ್ದೀವಿ. ಪನ್ನೀರ್ ಪರೋಟ, ಚಟ್ನಿ ಮತ್ತು ಕರ್ಡ್ ತೊಗೊಂಡಿದ್ದೀವಿ. ಸೊ ಬನ್ನಿ ಈಗ ಒಂದೊಂದೇ ತಿನ್ನೋಣ, ಯಾವ ಥರ ಇರುತ್ತೆ ಟೇಸ್ಟ್ ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ಇಲ್ಲಿ ನನಗೆ ಇಷ್ಟ ಆಯಿತು ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಮೇನ್ ಹೇಳ್ಬೇಕಂದ್ರೆ ನನಗೆ ದೋಸೆದು ಘಮ ವಾಸನೆ ಅಂದರೆ ನನ್ನ ಪ್ರಕಾರ ಎಲ್ಲಿ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ, ಅಫ್ಕೋರ್ಸ್ ಅಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತೆ. ಈ ದೋಸೆ ಘಮ ಹೆಂಗೆ ಬರ್ತದೆ ವಾಸನೆ ಅಂದರೆ ಐ ಥಿಂಕ್ ನಿಮಗೂ ಕೂಡ ಬರ್ತಾ ಇರ್ಬೋದು. ಅಷ್ಟು ಘಮ ಅಂತ ಇದೆ ದೋಸೆ ಆ್ಯಕ್ಚುಲಿ. ನೋಡ್ತಾ ಇದ್ರೆ ಕಲರ್ ನೋಡಿ, ಆ್ಯಕ್ಚುಲಿ ಕಲರೇ ಬಟ್ ದೋಸೆ ತಿಂದ್ಬಿಟ್ರೆ ಇಡ್ಲಿ ಡೌನ್ ಆಗೋಗ್ಬಿಡುತ್ತೆ ರುಚಿ. ಹಾಗಾಗಿ ಫಸ್ಟು ಇಡ್ಲಿ ತಿಂದ್ಬಿಟ್ಟು ಆಮೇಲೆ ದೋಸೆ ತಿನ್ನೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಾವ್, ಸಾಂಬಾರ್ದು ಥಿಕ್ನೆಸ್ ನೋಡಿ, ಸಾಂಬಾರ್ದು ಎಷ್ಟು ತಿಕ್ಕಾಗಿದೆ ಸಾಂಬಾರು ಅಂತೇಳಿ. ಸಾಂಬಾರು ಅಂತ ಇದೆ ಆ್ಯಕ್ಚುಲಿ. ಸೊ ಚಟ್ನಿ ಇಲ್ಲಿದೆ, ಚಟ್ನಿನೇ ಬೇಕೇ ಬೇಕು ನಮಗೆ. ಚಟ್ನಿ ಸ್ವಲ್ಪ ಹಾಕ್ಕೊಂಡು ಈ ಥರ ಕಾಣುತ್ತೆ. ವಾಹ್, ಸೂಪರ್ ಆಗಿದೆ. ಹಾ ಅದ್ಭುತ. ಇಡ್ಲಿ ತುಂಬ ಸಾಫ್ಟ್ ಆಗಿದೆ ಗುರು. ನಾನು ಮೋಸ್ಟ್ಲಿ 2 ಶಾರ್ಟಿ ತಿನ್ಬಿಡ್ತೀನಿ ಅನಿಸುತ್ತೆ ಬಿಟ್ಟರೆ. ಸೊ ಬಟ್ ನಿಧಾನ ತಿಂತಾಯಿದ್ದೀನಿ ಇಡ್ಲಿನ. ನೋಡಿ ಸಾಂಬಾರು ಹಿಂಗಿದೆ ಗೊತ್ತಾ. ಸಾಂಬಾರಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ ಮತ್ತು ಸ್ವಲ್ಪ ಹುಳಿ, ಪರ್ಫೆಕ್ಷನ್. ಅಂದರೆ ಯಾವುದೇ ಒಂದು ಫುಡ್ಡು ನಮಗೆ ಇಷ್ಟ ಆಗಬೇಕು, ಮೆಚ್ಚುಗೆ ಆಗಬೇಕು ಅಂದರೆ ಪರ್ಫೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಶೆಫ್ ಆ ಒಂದು ಪರ್ಫೆಕ್ಷನ್ ಅಂತ ಹೇಳ್ಬೋದು ಇದನ್ನು. ಸಾಂಬಾರನ್ನ ಒಂದು ಕಾಂಬಿನೇಷನ್ ಆಫ್ ಪರ್ಫೆಕ್ಷನ್ ಅಂತ ಹೇಳ್ಬೋದು. ಅದ್ಭುತ. ಈಗ ವಡೆ ಟೇಸ್ಟ್ ಮಾಡೋಣ. ಓಕೆ. ಓಹೋ, ಸಖತ್ ಕ್ರಿಸ್ಪಿ ಇದೆ ವಡೆ. ಆ್ಯಕ್ಚುಲಿ ಬರ್ತಾನೆ ಇಲ್ಲ ಅಷ್ಟು ಕ್ರಿಸ್ಪಿ ಇದೆ. ನೋಡಿ ತುಂಬ ಚೆನ್ನಾಗಿದೆ ವಡೆ. ವಾವ್. ಸೊ ಗರಿ ಆದಂತಹ ಮಸಾಲ ದೋಸೆ, ಒಳಗಡೆ ಪಲ್ಯ, ಮಸಾಲ ದೋಸೆ. ಆಹಾ, ಪರ್ಫೆಕ್ಟ್. ತುಂಬ ಸುಡ್ತಾ ಇದೆ ಮಸಾಲ ದೋಸೆ ಆ್ಯಕ್ಚುಲಿ, ಸಖತ್ ಸುಡ್ತಾ ಇದೆ. ಸಾಂಬಾರನ್ನ ಡಿಪ್ ಮಾಡ್ಕೊಂಡು ತಿನ್ನೋಣ ಇವಾಗ. ಅಂದರೆ ಈ ಸಾಂಬಾರು ಇದೆಯಲ್ಲ, ದೋಸೆಗೂ ಚೆನ್ನಾಗಿ ಕಾಂಬಿನೇಷನ್ ಆಗಿದೆ ಮತ್ತು ಇಡ್ಲಿಗೂ ಸಖತ್ ಕಾಂಬಿನೇಷನ್ ಆಗಿದೆ. ಟೋಟಲಿ ಅದ್ಭುತ ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ತುಂಬ ಜಾಸ್ತಿ ಚಟ್ನಿ ಹಾಕ್ಕೊಂಡು ತಿನ್ನೋದು ಇಷ್ಟ. ಸೊ ದೋಸೆ ಪ್ಲಸ್ ಜಾಸ್ತಿ ಚಟ್ನಿ, ಸ್ವಲ್ಪ ಸಾಂಬಾರು. ರಾಗಿ ರೊಟ್ಟಿಗೆ ಆಲೂಗಡ್ಡೆ ಚಟ್ನಿ ಶುಂಠಿ ತುಂಬ ಚೆನ್ನಾಗಿ ರುಚಿ ಕೊಡ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು. ಅದೇ ಶುಂಠಿ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಕರೆಕ್ಟ್. ಚಟ್ನಿ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್. ರಾಗಿ ರೊಟ್ಟಿಗೆ ಮತ್ತು ಚಟ್ನಿಗೆ ತುಂಬ ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯನಾ ಇದು? ಓಕೆ. ರಾಗಿ ರೊಟ್ಟಿ ಚಟ್ನಿ ಇದ್ರೆ ತುಂಬ ಇಷ್ಟ ಆಯ್ತು ನನಗೆ. ಆಲೂಗಡ್ಡೆ ಪಲ್ಯ, ಇದು ಪಲ್ಯನೂ ಸಾಕಾಗಿದೆ ಆ್ಯಕ್ಚುಲಿ. ನೀವು
ಪನ್ನೀರ್ ಪರೋಟ ಓಕೆ. ತುಂಬ ಕ್ರೇಜಿ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಈ ಸ್ಮೂತ್ನೆಸ್ ನೀವು ನೋಡ್ಬೋದು ಇದೆ, ಸ್ಮೂತ್ ಆಗಿದೆ. ವಿತ್ ಚಟ್ನಿ ಆಲೂ ಪರೋಟ. ಚಟ್ನಿ ಮತ್ತು ಆಲೂ ಪರೋಟ ಎಷ್ಟಾಗಿದೆ? ಎವ್ರಿವನ್ ಮಸ್ಟ್ ಟ್ರೈ ಚಟ್ನಿ ಆಲೂ ಪಲ್ಯ, ಅಲ್ಟಿಮೇಟ್ ಕಾಂಬಿನೇಷನ್. ಅಕ್ಕಿ ರೊಟ್ಟಿನ ತಿಂತಾ ಇದ್ದೀನಿ. ಅಕ್ಕಿ ರೊಟ್ಟಿ ಆ್ಯಕ್ಚುಲಿ ನನಗೆ ನಮ್ಮೂರಲ್ಲಿ ಮಾಡಿದ್ದು, ಊರಲ್ಲಿ ಅಮ್ಮ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಯಾವ ಥರ ಇದೆ ಅನ್ನೋದು ನೋಡೋಣ. ಕಾಯಿ ಚಟ್ನಿ ವಿತ್ ತುಪ್ಪ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತುಪ್ಪ, ಹೌದು. ಸೊ ನೋಡೋಣ. ನೀವು ಬಂದಿರಲ್ಲ ಒಬ್ಬಳಿಗೆ. ನನ್ನ ಪ್ರಕಾರ ಫುಡ್ ಅಂದರೆ ಒಂದು ಎಮೋಷನಲ್ ಪದಾರ್ಥ. ಅದು ಎರಡು ಮನಸ್ಸುಗಳನ್ನ ಒಟ್ಟಿಗೆ ಸೇರಿಸುತ್ತೆ. ಹಾಗೆ ನಾವು ಇಲ್ಲಿ ತಿಂತ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮತ್ತು ಮುಂದೆ ಬರುತ್ತೆ ಚಾಯ್. ಚಾಯನ ಬರೀ ಚಾಯ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಚಾಯ್ ಅನ್ನೋದು ಎರಡು ಮನಸ್ಸುಗಳನ್ನ ಸೇರಿಸೋ ಒಂದು ಮಾಧ್ಯಮ, ಹಾಗೂ ಇನ್ನೂ ಹತ್ತಿರ ಆಗೋದಕ್ಕೆ ಇರುವಂಥ ಒಂದು ಪದಾರ್ಥ. ಹಾಗೆ ಒಂದು ಒಳ್ಳೆಯ ಫುಡ್ ಕೂಡ ನಮ್ಮ ಮನಸ್ಸನ್ನು ಯಾವಾಗಲೂ ಖುಷಿಪಡಿಸುತ್ತೆ. ಸೊ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಂಥದೇ ಒಂದು ಅದ್ಭುತವಾದ ಜಾಗದ ಜೊತೆಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.